ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವೀಡಿಯೋದಲ್ಲಿ ನಾನು ಇದಿಷ್ಟು ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿದ್ದೀನಿ. ಸೊ ಹೇಗೆ ನಾವು ಬ್ಲೌಸ್ಗಳಿಗೆ ರೇಟ್ನ ಫಿಕ್ಸ್ ಮಾಡಬೇಕು ಅನ್ನೋದನ್ನು ಕೂಡ ಈ ರೀತಿ ಹೇಳ್ತೀನಿ. ಹಾಗೆಯೇ ಈ ವಿಡಿಯೋದಲ್ಲಿ ಬಂದು ನಿಮಗೆ ಬಿಗಿನರ್ಸ್ಗೆ ಏನಾಗುತ್ತೆ ಅಂತಂದರೆ ಬ್ಲೌಸ್ ಡಿಸೈನ್ ಸ್ಟಿಚ್ ಮಾಡಿಬಿಡ್ತೀರಾ, ಆದರೆ ಎಷ್ಟು ರೇಟ್ ತಗೋಬೇಕು ಹೇಗೆ ಅಂತ ಅಂದ್ಬಿಟ್ಟು ಗೊತ್ತೇ ಇರೋದಿಲ್ಲ ಅಲ್ವಾ. ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ರೇಟ್ ಎಷ್ಟು ತಗೋಬೇಕು, ಹಾಗೆಯೇ ಈ ಬ್ಲೌಸ್ಗಳಿಗೆಲ್ಲ ಡಿಸೈನ್ ಹೇಗಿದೆ ಅನ್ನೋದನ್ನು ಪ್ರತಿಯೊಂದನ್ನು ಕೂಡ ತೋರಿಸ್ತೀನಿ. ಸೊ ನಾನು ಬಂದು ಇಲ್ಲಿ 5, 6, 7, 8 ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿದ್ದೀನಿ. 8 ಬ್ಲೌಸ್ಗಳದ್ದು ಡಿಸೈನು ಮತ್ತು ಇದಕ್ಕೆ ನಾನು ಎಷ್ಟು ಅಮೌಂಟ್ ತಗೋತೀನಿ. ನಿಮ್ಮ ಕಡೆ ಒಬ್ಬೊಬ್ರು ಒಂದೊಂದು ಕಡೆ ಕಡಿಮೆ ಇರುತ್ತೆ, ಯಾಕಂತಂದರೆ ಒಂದೊಂದು ಕಡೆ ಬ್ಲೌಸ್ ಅಮೌಂಟ್ ಕೂಡ ಕಡಿಮೆ ಇರುತ್ತೆ, ಅದಕ್ಕೋಸ್ಕರ ಡಿಸೈನ್ ಕೂಡ ಕಡಿಮೆ ಇರುತ್ತೆ. ಸೊ ನಮ್ಮ ಕಡೆ ಇಲ್ಲಿ ನಾನು ಎಷ್ಟು ತಗೋತೀನಿ ಅನ್ನೋದನ್ನು ಕೂಡ ಹೇಳ್ತೀನಿ. ಹಾಗೆಯೇ ನಾನು ನಾರ್ಮಲ್ ಬ್ಲೌಸ್ಗೆ, ಲೈನಿಂಗ್ ಬ್ಲೌಸ್ಗೆ ಬಂದು 300 ರೂಪಾಯಿನ ತಗೋತೀನಿ. ಸೊ ಸಾದಾ ಬ್ಲೌಸ್ಗೆ 150 ರೂಪಾಯಿನ ತಗೋತೀನಿ. ಅದರ ಆಧಾರದ ಮೇಲೆ ಎಷ್ಟು ತಗೋತೀನಿ ಅನ್ನೋದನ್ನು ಹೇಳ್ತೀನಿ. ಸೊ ನೋಡಿ, ಈ ಬ್ಲೌಸ್ ಬಂದು ಬ್ಯಾಕಲ್ಲಿ ಈ ರೀತಿ ಬ್ಯಾಕ್ ಹುಕ್ಕಿಟ್ಟು ಟೆಂಪಲ್ ಡಿಸೈನ್ನ ಇಟ್ಟಿದ್ದೀನಿ. ಫ್ರಂಟಲ್ಲಿ ನಾರ್ಮಲಾಗಿ ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ. ನೋಡಿ, ಈ ರೀತಿ ಥ್ರೆಡ್ ಪೈಪಿಂಗ್ನ ಇಟ್ಟು ಹೀಗೆ ಇಲ್ಲಿ ನೋಡಿ, ಈ ಕಡೆ ಸೈಡ್ ಕೂಡ ಈ ರೀತಿ ಥ್ರೆಡ್ ಪೈಪಿಂಗ್ ಇಟ್ಟು ಡೋರಿ ಇಟ್ಟು, ಸ್ಲೀವ್ಸಲ್ಲಿ ಯಾವುದೇ ರೀತಿ ಡಿಸೈನ್ ಇಲ್ಲ, ಸ್ಲೀವ್ಸಲ್ಲಿ ನಾರ್ಮಲಾಗೇ ಇದೆ. ಬ್ಯಾಕಲ್ಲಿ ಈ ರೀತಿ ಟೆಂಪಲ್ ಡಿಸೈನಲ್ಲಿ. ಸೊ ಇದರದ್ದು ಕಟಿಂಗ್ ವೀಡಿಯೋನು ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಫ್ರಂಟಲ್ಲಿ ನೋಡಿ 1 ಡಾಟ್ ಬ್ಲೌಸು. ಸೊ ನಾನು ಇಲ್ಲಿ ಆಲ್ಮೋಸ್ಟ್ ಆಲ್ ಸ್ಟಿಚ್ ಮಾಡಿರೋದೆಲ್ಲ 1 ಡಾಟ್ ಬ್ಲೌಸೇ. ನೋಡಿ, ಈ ರೀತಿ ಸ್ವೀಟ್ ಹಾರ್ಟ್ ಶೇಪಲ್ಲಿ ಮಾಡಿ 1 ಡಾಟ್ ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ. ಇದಕ್ಕೆ ನಾನು ನಾರ್ಮಲಾಗಿ ಹೇಳಿದೆ ಅಲ್ವಾ, ನಾರ್ಮಲಾಗಿ ಬಂದು 300 ರೂಪಾಯಿನ ತಗೋತೀನಿ. ಸೊ ಈ ಬ್ಲೌಸ್ದು ಡಿಸೈನು ಮತ್ತು ವಿತ್ ಪೈಪಿಂಗ್ ಹೇಗೆ ನಾವು ಅದನ್ನು ರೆಡಿ ಮಾಡಬೇಕು ಅಂತಂದರೆ 300 ರೂಪಾಯಿ ಅಂತಂದರೆ ಪೈಪಿಂಗ್ದು ಲೆಕ್ಕ ತಗೋಬೇಕು. ಪೈಪಿಂಗ್ಗೆ ಒಂದು 30 ರೂಪಾಯಿ ಅಂತ ಲೆಕ್ಕ ತಗೊಳ್ಳಿ. ಬಟ್ ಬ್ಲೌಸಲ್ಲಿ ಏನಾಗುತ್ತೆ ಅಂತಂದರೆ ನಾವು ತಗೊಳ್ಳೋದು ಟೈಮಿಂಗ್ಸ್ ಮೇಲೆ ತಗೋಬೇಕಾಗುತ್ತೆ. ಸೊ ಇದಿಷ್ಟನ್ನು ಸ್ಟಿಚ್ ಮಾಡೋದಕ್ಕೆ 1 ಅವರ್ ಎಕ್ಸ್ಟ್ರಾ ಆಗುತ್ತೆ. ಹಾಗಾಗಿ 1 ಅವರ್ದು ನಾವು ಲೆಕ್ಕನ ತಗೊಂಡು ಇದಕ್ಕೆ 300 ರೂಪಾಯಿ ನಾರ್ಮಲ್ ಬ್ಲೌಸ್ಗಾದರೆ ಇದು ಡಿಸೈನ್ ಸೇರಿಸಿ ನಾನು 500 ರೂಪಾಯಿನ ತಗೋತೀನಿ. ಸೊ ನಾವು ಟೈಮಿಂಗ್ಸ್ ಮೇಲೇ ನಾವು ಯಾವಾಗಲೂ ಕೂಡ ಟೈಲರ್ಸು ಟೈಮಿಂಗ್ಸ್ ಮೇಲೇ ಡಿಪೆಂಡ್ ಆಗಿರುತ್ತೆ. ಯಾಕಂತಂದರೆ ಮೆಟೀರಿಯಲ್ಗೆ ಅಷ್ಟು ಖರ್ಚಾಗೋದಿಲ್ಲ. ಅವ್ರದ್ದೇ ಬ್ಲೌಸ್ ಪೀಸಲ್ಲಿ ಅವ್ರದ್ದೇ ಇದರಲ್ಲಿ ರೆಡಿ ಮಾಡಿರ್ತೀವಿ. ಬಟ್ ಮೆಟೀರಿಯಲ್ಗಿಂತ ಒಂದು ಟೈಮಿಂಗ್ಸು ಇದರಲ್ಲಿ ಆ್ಯಡ್ ಆಗುತ್ತೆ. ನೋಡಿ, ನೆಕ್ಸ್ಟ್ ಬ್ಲೌಸ್ ಬಂದು ಇದು ಕೂಡ ಅಷ್ಟೇ ಬೋಟ್ ನೆಕ್ ಬ್ಲೌಸೇ. ಫ್ರಂಟಲ್ಲಿ ನಾರ್ಮಲಾಗಿ ಇದೆ, ರೌಂಡ್ ನೆಕ್ಕಲ್ಲಿ ಇಟ್ಟು ಥ್ರೆಡ್ ಪೈಪಿಂಗ್ನ ಕೊಟ್ಟಿರೋವಂಥದ್ದು. ಬ್ಯಾಕಲ್ಲಿ ಬಂದು ಈ ರೀತಿ ಟೆಂಪಲ್ ಡಿಸೈನಲ್ಲಿ ನೋಡಿ, ಹೀಗೆ ವಿತ್ ಟೆಂಪಲ್ ಡಿಸೈನ್ ಬಂದು ಈ ರೀತಿ. ಇದು ಕಟಿಂಗು ಸ್ಟಿಚಿಂಗ್ ವೀಡಿಯೋನ ನಾನು ಅಪ್ಲೋಡ್ ಮಾಡಿದ್ದೀನಿ ನನ್ನ ಚಾನಲ್ನಲ್ಲಿ, ಚೆಕ್ ಮಾಡಿ. ಸೊ ಕಟಿಂಗ್ ಸ್ಟಿಚಿಂಗ್ ಎರಡನ್ನೂ ಕೂಡ ಒಂದೇ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಹಾಗೆಯೇ ಸ್ಲೀವ್ಸಲ್ಲಿ ಈ ರೀತಿ ಕಟ್ ವರ್ಕ್ನ ಕೊಟ್ಟು, ಅಲ್ಲಿಗೆ ಸ್ಯಾರಿ ಬಂದು ಈ ಕಲರ್ ಇದೆ, ಅದಕ್ಕೋಸ್ಕರ ಅದೇ ಕಲರಲ್ಲಿ ಕೊಟ್ಟಿರೋವಂಥದ್ದು. ನೋಡಿ, ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಈ ರೀತಿ ನೀವು ಬ್ಯಾಕಲ್ಲೂ ಕೂಡ ಇಟ್ಕೋಬೋದು ಇದೇ ರೀತಿ. ಸೊ ಅವ್ರು ಡಿಸೈನ್ ಕಳಿಸಿದ್ದು ಬಂದು ಈ ರೀತಿ ಇತ್ತು, ಅದಕ್ಕೋಸ್ಕರ ನಾನು ಸ್ಲೀವ್ಸಲ್ಲಿ ಮಾತ್ರ ಇಟ್ಟಿದ್ದೀನಿ. ಇದಕ್ಕೂ ಕೂಡ ಅಷ್ಟೇ, ಇವಾಗ ನಾರ್ಮಲಾಗಿ 300 ರೂಪಾಯಿ ಅಂತಂದರೆ ಈ ರೀತಿ ಕಟ್ ವರ್ಕ್ ಇಟ್ಟು ಸ್ಲೀವ್ಸು ಅಟ್ಯಾಚ್ ಮಾಡೋದಕ್ಕೂ ಕೂಡ ಟೈಮಿಂಗ್ಸ್ ತಗೊಳುತ್ತೆ. ಹಾಗೆಯೇ ಬ್ಯಾಕಲ್ಲೂ ಕೂಡ ಇದನ್ನೆಲ್ಲ ರೆಡಿ ಮಾಡೋದಕ್ಕೆ ಟೈಮಿಂಗ್ಸ್ ತಗೊಳುತ್ತೆ. ಅದಕ್ಕೋಸ್ಕರ ಇದಕ್ಕೆ ನಾನು 550 ರೂಪಾಯಿನ ತಗೊಂಡಿದ್ದೀನಿ. ಸೊ ನೆಕ್ಸ್ಟ್ ಬ್ಲೌಸ್ ಬಂದು, ಸೊ ಇದೇ ಡಿಸೈನು ಸುಮಾರು ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿಕೊಟ್ಟಿದ್ದೀನಿ. ಇವಾಗ ಜಾಸ್ತಿ ಟ್ರೆಂಡಿಂಗ್ ಇರೋವಂಥ ಬ್ಲೌಸ್ ಇದು, ಹಾಗಾಗಿ ಎಲ್ಲರೂ ಕೂಡ ಇದನ್ನೇ ಕೇಳ್ತಾರೆ. ವಿ ನೆಕ್ಕಲ್ಲಿ ಇಲ್ಲಿಗೆ ಉಕ್ಸಿಟ್ಟಿದ್ದೀನಿ. ನೋಡಿ, ಈ ರೀತಿ ಉಕ್ಸ್ನ ಇಟ್ಟಿದ್ದೀನಿ. ವಿ ನೆಕ್ ಇದೆ. ಫ್ರಂಟಲ್ಲೂ ಕೂಡ ಅಷ್ಟೇ ಥ್ರೆಡ್ ಪೈಪಿಂಗ್ನ ಅಟ್ಯಾಚ್ ಮಾಡಿ ಸ್ವೀಟ್ ಹಾರ್ಟ್ ಶೇಪಲ್ಲಿ ಮಾಡಿರುವಂಥದ್ದು. ಸ್ಲೀವ್ಸಲ್ಲಿ ಯಾವುದೇ ರೀತಿ ಡಿಸೈನ್ ಇಲ್ಲ. ಸೊ ಇದಕ್ಕೆ ನಾನು 400 ರೂಪಾಯಿನ ತಗೊಂಡಿದ್ದೀನಿ. ಯಾಕಂತಂದರೆ 300 ರೂಪಾಯಿ ನಾರ್ಮಲಾಗಿ ಚಾರ್ಜು. ಥ್ರೆಡ್ ಪೈಪಿಂಗ್ ಇಟ್ಟು ಬೋಟ್ ನೆಕ್ಗೆ ಏನು ಅಂತಂದರೆ, ಇವಾಗ ನಾರ್ಮಲಾಗಿ ನೀವು 300 ತಗೋತಾ ಇದ್ದೀರಾ ಅಂತಂದರೆ ಬೋಟ್ ನೆಕ್ ಶೇಪಲ್ಲಿ ಕಟ್ ಮಾಡ್ತಾ ಇದ್ದೀರಾ ಅಂದಾಗ 50 ರೂಪಾಯಿ ಎಕ್ಸ್ಟ್ರಾ ಮಾಡಿ 350 ರೂಪಾಯಿ. ಸೊ ಇದಕ್ಕೆ ನಾವು ಇದನ್ನು ಥ್ರೆಡ್ ಪೈಪಿಂಗ್ ಅಟ್ಯಾಚ್ ಮಾಡಿರೋದಕ್ಕೆ 50 ರೂಪಾಯಿ, 400 ರೂಪಾಯಿನ ತಗೊಂಡಿದ್ದೀನಿ. ನೆಕ್ಸ್ಟ್ ಬ್ಲೌಸ್ ಬಂದು ಇದು ವೈಟ್ ಕಲರಲ್ಲಿ. ಸೊ ನಾನು ಮೊದಲು ಒಂದು ಸ್ಟಿಚ್ ಮಾಡಿಕೊಟ್ಟಿದ್ದೆ ಈ ಥರದ್ದು. ಸೊ ಅವರೇ ಮನೆಯವರು ಮತ್ತೆ ಅವರು ಕೂಡ ಅದೇ ರೀತಿ ಸ್ಟಿಚ್ ಮಾಡಿಸ್ಕೊಂಡಿದ್ದಾರೆ. ನೋಡಿ, ಈ ರೀತಿ ಕಟ್ ವರ್ಕ್ ಪ್ಯಾಟ್ರನ್ನಲ್ಲಿ ನಾರ್ಮಲಾಗಿ ಇದು ಬ್ಲೌಸ್ ಪೀಸ್ ಬರುತ್ತೆ ಅಲ್ವಾ, ಆ ರೀತಿ ಬ್ಲೌಸ್ ಪೀಸ್ನ ತಂದು ಈ ರೀತಿ ಫ್ರಂಟಲ್ಲಿ ರೌಂಡ್ ನೆಕ್ಕು ಮತ್ತು ಬ್ಯಾಕಲ್ಲಿ ಈ ರೀತಿ ಕಟ್ ವರ್ಕಲ್ಲಿ ಸ್ಟಿಚ್ ಮಾಡಿರೋವಂಥದ್ದು. ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಇವಾಗ ನಾರ್ಮಲಾಗಿ ನಾವು ಬ್ಲೌಸ್ಗಳನ್ನೂ ಕೂಡ ಡಿಸೈನ್ ಮಾಡಿಸೋದು ಕೂಡ ಇದೇ ರೀತಿ ಡಿಸೈನ್ ಮಾಡಿಸ್ಕೊತಾ ಇದ್ದಾರೆ. ಇವಾಗ ಟ್ರೆಂಡಿಂಗ್ ಇದೆ. ಹಾಫ್ ಎಲ್ಬೋ ಸ್ಲೀವ್ಸ್ನ ಇಟ್ಟಿದ್ದೀನಿ ಇದಕ್ಕೂ ಕೂಡ. ಸೊ ಮೊದಲೊಂದು ಬ್ಲೌಸ್ ಇದೇ ರೀತಿ ಸ್ಟಿಚ್ ಮಾಡಿಕೊಟ್ಟಿದೆ, ಅದಕ್ಕೆ ಮತ್ತೆ ಅದೇ ರೀತಿ ಕೊಟ್ಟಿದ್ದಾರೆ.
ಇದಕ್ಕೆ ನಾನು ವಿತ್ ಎಲ್ಬೋ ಸ್ಲೀವ್ಸ್ ಇಟ್ಟು ಹಾಗೆಯೇ ಈ ರೀತಿ ಕಟ್ ವರ್ಕ್ ಇಟ್ಟು ಸ್ಟಿಚ್ ಮಾಡೋದಕ್ಕೆ 380 ರೂಪಾಯಿನ ತಗೊಂಡಿದ್ದೀನಿ. ಇದು ಬಂದು ಮಷಿನ್ ವರ್ಕ್ ಬ್ಲೌಸು. ಸೊ ನೋಡಿ, ಇದು ಸ್ವಲ್ಪ ಐರನ್ ಮಾಡಬೇಕು. ಇವಾಗ ಸ್ಟಿಚ್ ಮಾಡಿರೋದು, ಇನ್ನೂ ಕೂಡ ಐರನ್ ಆಗಿಲ್ಲ. ಇದು ಬ್ಯಾಕಲ್ಲಿ ಈ ರೀತಿ ಬೋಟ್ ನೆಕ್ಕು ವಿತ್ ಕ್ಲೋಸ್ ಬರುತ್ತೆ. ಸ್ಲೀವ್ಸ್ಗೆ ಈ ರೀತಿ ಡಿಸೈನ್ನ ಮಾಡಿಸಿರೋ ಅಂಥದ್ದು ನೋಡಿ. ಸ್ಲೀವ್ಸ್ಗೆ ಈ ರೀತಿ ಡಿಸೈನ್ ಮಾಡಿಸಿ, ಇದು ವರ್ಕ್ಗೆ ಬಂದು 1000 ರೂಪಾಯಿನ ತಗೊಂಡಿದ್ದಾನೆ. ಸೊ ವರ್ಕ್ ಮತ್ತು ಸ್ಟಿಚಿಂಗ್ ಎರಡೂ ಸೇರಿ ನಾನು 1500 ರೂಪಾಯಿನ ತಗೊಂಡಿದ್ದೀನಿ. ಇದು ಬಂದು ಬ್ಯಾಕಲ್ಲಿ ಈ ರೀತಿ ಶೇಪಲ್ಲಿದೆ. ಸೊ ನೋಡಿ, ಇದಕ್ಕೂ ಕೂಡ ಉಕ್ಸಿದೆ, ಬ್ಯಾಕಲ್ಲಿ ಕೂಡ ಉಕ್ಸಿದೆ. ಬ್ಯಾಕ್ ಉಕ್ಸಿಟ್ಟು ಈ ರೀತಿ ಬೋಟ್ ನೆಕ್ಕಲ್ಲಿ ಉಕ್ಸನ್ನ ರೆಡಿ ಮಾಡಿರೋವಂಥದ್ದು. ಸೊ ನೋಡಿ, ಈ ರೀತಿ ಉಕ್ಸು ಇದನ್ನು ಕೂಡ ಸ್ಟಿಚ್ ಮಾಡಿದ್ದೀನಿ. ಈ ರೀತಿ ನೀವು ತಂದಿಟ್ಕೊಂತು ಅಂತಂದರೆ ಸ್ಟಿಚ್ ಮಾಡ್ಕೋಬೋದು. ನೋಡಿ, ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ, ಹಾಕೋದಕ್ಕೂ ಕೂಡ ಈಸಿ ಆಗುತ್ತೆ. ಹೀಗೆ ಅದು ನಾವು ಯಾವುದೇ ರೀತಿ ದಾರ ಯೂಸ್ ಮಾಡಿರೋದು ಬೊಟಿಕ್ ಸ್ಟೈಲಲ್ಲಿ ಫಿನಿಶಿಂಗ್ ಕಾಣುತ್ತೆ, ಯಾವುದೇ ರೀತಿ ದಾರ ಕಾಣಿಸೋದಿಲ್ಲ. ಸೊ ನೋಡಿ, ಇದು ಬಂದು ಈ ರೀತಿ ಬ್ಲೂ ಕಲರಲ್ಲಿ ಥ್ರೆಡ್ ಪೈಪಿಂಗ್ನ ಕೊಟ್ಟಿದ್ದೀನಿ. ಸ್ಯಾರಿ ಬಂದು ಬ್ಲೂ ಕಲರ್ ಇದೆ, ಅದಕ್ಕೋಸ್ಕರ ಅದೇ ಕಲರಲ್ಲಿ ಥ್ರೆಡ್ ಪೈಪಿಂಗ್ನ ಕೊಟ್ಟಿರೋಂಥದ್ದು. ಇದು ಕೂಡ ಅಷ್ಟೇ 1 ಡಾಟ್ ಬ್ಲೌಸ್ ಆಗಿರುತ್ತೆ. ಸೊ ನೋಡಿ, ಈ ರೀತಿ 1 ಡಾಟ್ ಬ್ಲೌಸು. ಇಲ್ಲಿ ನಾನು ಫ್ರಂಟಲ್ಲಿ ಈ ರೀತಿ ಕಟ್ ವರ್ಕ್ನ ಕೊಟ್ಟಿದ್ದೀನಿ. ಅವರು ಸೇಮ್ ಇದೇ ಡಿಸೈನ್ ಕಳಿಸಿದ್ರು, ಅದಕ್ಕೋಸ್ಕರ ಇದೇ ಡಿಸೈನ್ನ ಕಟ್ ವರ್ಕ್ನ ಕೊಟ್ಟಿದ್ದೀನಿ. ಇದು ಬಂದು ಅವರು ಪೈಪಿಂಗ್ನ ಹೇಳಿರಲಿಲ್ಲ, ಇಲ್ಲ ಅಂತಂದರೆ ನಾವು ಒಳಗಡೆನೇ ಹಾಕಿ ಸ್ಟಿಚ್ ಮಾಡ್ಬೋದಿತ್ತು. ನಾರ್ಮಲಾಗಿ ಹೇಳಿದರು. ಅದಾದ ನಂತರ ಪೈಪಿಂಗ್ ಕೊಡಿ ಅಂತ ಹೇಳಿದ್ರು, ಅದಕ್ಕೋಸ್ಕರ ಮೇಲ್ಗಡೆ ಇಟ್ಟು ಪೈಪಿಂಗ್ನ ಹಾಕಿರುವಂಥದ್ದು. ನೋಡಿ, ಇದನ್ನು ನಾವು ಒಳಗಡೆಗೆ ಸ್ಟಿಚ್ ಮಾಡಿದ್ದೀನಿ. ಈ ರೀತಿ ಇನ್ನೌಟ್ ಮಾಡಿದ್ರೆ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಬಟ್ ಅವ್ರು ಹೇಳಿರಲಿಲ್ಲ, ಅದಕ್ಕೆ ಫ್ರಂಟಿಗೆ ಮಾತ್ರ ಸಾಕು ಅಂದಿದ್ರು. ಅದಾದಮೇಲೆ ಬ್ಯಾಕ್ ಸೈಡು ಕೂಡ ಕೊಡೋದಕ್ಕೆ ಹೇಳಿದರು, ಅದಕ್ಕೋಸ್ಕರ ಅದನ್ನು ಮೇಲೇ ಸ್ಟಿಚ್ ಮಾಡಿದ್ದೀನಿ. ಎಲ್ಬೋ ಸ್ಲೀವ್ಸ್ನ ಇಟ್ಟಿದ್ದೀನಿ. ಸೊ ನಾನು ಹೇಳಿದೆ ಅಲ್ವಾ, ಬೋಟ್ ನೆಕ್ ವಿತ್ ಇದಕ್ಕೆ ನಾನು 550 ರೂಪಾಯಿನ ತಗೊಂಡಿದ್ದೀನಿ. ಕಟ್ ವರ್ಕು ಮತ್ತು ಬೋಟ್ ನೆಕ್ ಇಟ್ಟು ಥ್ರೆಡ್ ಪೈಪಿಂಗ್ ಹಾಕಿರೋದಕ್ಕೆ. ಇದು ಬ್ಲೌಸ್ ಬಂದು ಇವಾಗ ಟ್ರೆಂಡಿಂಗ್ ಇದೆ ಅಲ್ವಾ, ಈ ರೀತಿ ಸ್ಯಾರಿದು. ಸೊ ಇದಕ್ಕೆಲ್ಲ ಎಲ್ಲರೂ ಕೂಡ ಸ್ಲೀವ್ಸ್ ಚೇಂಜು ಹೊಲಿಸ್ತಾರೆ, ಆದರೆ ನಾರ್ಮಲ್ ಸ್ಲೀವ್ಸ್ನೇ ಹೊಲಿರಿ ಅಂತಂದರು, ಅದಕ್ಕೋಸ್ಕರ ನಾರ್ಮಲ್ಲೇ ಸ್ಟಿಚ್ ಮಾಡಿದ್ದೀನಿ. ಸೊ ಬ್ಯಾಕಲ್ಲಿ ಈ ರೀತಿ ಚಿಕ್ಕದಾಗಿ ಡೀಪ್ ಇಟ್ಟು, ಜಾಸ್ತಿ ಡೀಪ್ ಬೇಡ ಅಂದಿದ್ರು. ಇಲ್ಲೂ ಕೂಡ ಅಷ್ಟೇ ಹುಕ್ಸ್ ಹಾಕಿದ್ದೀನಿ. ಹುಕ್ಸ್ ಹಾಕಿ ಥ್ರೆಡ್ ಪೈಪಿಂಗ್ನ ಮಾಡಿದ್ದೀನಿ. ಹಾಗೆಯೇ ಫ್ರಂಟಲ್ಲೂ ಕೂಡ ಈ ರೀತಿ ಶೇಪ್ನ ಕೊಟ್ಟು ಥ್ರೆಡ್ ಪೈಪಿಂಗ್ನ ಮಾಡಿರೋ ಅಂಥದ್ದು. ಇದಕ್ಕೆ ನಾನು 450 ರೂಪಾಯಿನ ತಗೊಂಡಿದ್ದೀನಿ. ಯಾಕಂತಂದರೆ ಬೋಟ್ ನೆಕ್ಕು ವಿತ್ ಇದಕ್ಕೆ 450 ರೂಪಾಯಿನ ತಗೊಂಡಿದ್ದೀನಿ. ಇದು ವಿ ನೆಕ್ಕಲ್ಲಿ, ಇದು ಬ್ಲೌಸ್ ಬಂದು ವಿ ನೆಕ್ಕಲ್ಲಿ ನೋಡಿ, ಈ ರೀತಿ ಇದ್ರದ್ದು ಕಟಿಂಗ್ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ ಹೇಗೆ ಅಂತಂದ್ಬಿಟ್ಟು. ಹೀಗಿದೆ ಇದು ನೋಡಿ, ಈ ರೀತಿ ಅದು ಕಾಣಿಸ್ತಾ ಇಲ್ಲ, ಬ್ಲೌಸ್ ಮೇಲ್ಗಡೆನೇ ಇಟ್ಟರೆ, ಅದಕ್ಕೋಸ್ಕರ ಬ್ಲೌಸ್ನ ಒಳಗಡೆ ತಳ್ಳಿಬಿಟ್ಟು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ರೀತಿ ವಿ ನೆಕ್ಕಲ್ಲಿ ಸ್ಟಿಚ್ ಮಾಡಿರೋದು. ಸೊ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಇದು ವೇರ್ ಮಾಡಿದಾಗ. ಇದಕ್ಕೇನು ಡೋರಿ ಅವಶ್ಯಕತೆ ಇರಲಿಲ್ಲ, ಯಾಕಂತಂದರೆ ಯಾವುದೇ ರೀತಿ ಶೋಲ್ಡರ್ ಡ್ರಾಪ್ ಆಗೋದಿಲ್ಲ. ಬ್ಲೌಸ್ ಕರೆಕ್ಟಾಗಿ ಕಟಿಂಗ್ ಮಾಡ್ತು ಅಂತಂದರೆ ಯಾವುದೇ ರೀತಿ ಶೋಲ್ಡರ್ ಡ್ರಾಪ್ ಆಗೋದಿಲ್ಲ. ಬಟ್ ಅವರು ಇರಲಿ ಅಂತಂದ್ಬಿಟ್ಟು ಇಡಿ ಅಂದರು, ಅದಕ್ಕೋಸ್ಕರ ಒಂದು ಡೋರಿನ ಇಟ್ಕೊಟ್ಟಿದ್ದೀನಿ. ಬೇಡ ಅಂತಂದರೆ ಅದನ್ನು ಕಟಿಂಗ್ ಮಾಡಿ ತೆಗಿಬೋದು ಅವರು. ಹಾಗೆಯೇ ಸ್ಲೀವ್ಸಲ್ಲಿ ಈ ರೀತಿ ವಿ ನೆಕ್ಕಲ್ಲಿ ಸ್ಮಾಲಾಗಿ ವಿ ಶೇಪ್ನ ಕೊಟ್ಟು ಕೆಳಗಡೆ ಈ ರೀತಿ ಒಂದು ಬಟನ್ನ ಇಟ್ಟಿದ್ದೀನಿ. ಸೊ ನೋಡಿ, ಈ ರೀತಿ, ಯಾಕಂತಂದರೆ ವಿ ನೆಕ್ಕಲ್ಲಿ ಡಿಸೈನ್ ಇಟ್ಟಿರೋದ್ರಿಂದ ಬ್ಯಾಕಲ್ಲೂ ಕೂಡ ಸ್ಲೀವ್ಸಲ್ಲೂ ಕೂಡ ವಿ ನೆಕ್ಕಲ್ಲಿ ಇಟ್ಟರೆ ನಿಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಕಾಣಿಸುತ್ತೆ. ಇದು ಫ್ರಂಟಲ್ಲೂ ಕೂಡ ನೋಡಿ, ಈ ರೀತಿ ಟ್ರೆಂಡಿಂಗ್ ಇದೆ ಅಲ್ವಾ ಶೇಪ್ ಅನ್ನೋದು. ಈ ರೀತಿ ಇದನ್ನು ನಾನು ಕಟಿಂಗ್ ಮಾಡೋದು ಹೇಗೆ ಅಂತಂದ್ಬಿಟ್ಟು ಕಟಿಂಗ್ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ, ಆವಾಗ ನಿಮಗೆ ಗೊತ್ತಾಗುತ್ತೆ ಕಟಿಂಗ್ ಹೇಗೆ ಮಾಡೋದು ಅಂತಂದ್ಬಿಟ್ಟು. ತುಂಬಾ ಟ್ರೆಂಡಿಂಗ್ ಇರೋವಂಥ ಡಿಸೈನ್ ಇದು. ಸೊ ಇದಕ್ಕೆ ನಾನು ಈ ರೀತಿ ಫ್ರಂಟಲ್ಲಿ ಕೂಡ ಡಿಸೈನ್ ಇಟ್ಟಿದ್ದೀನಿ, ಬ್ಯಾಕ್ ವಿ ನೆಕ್ಕು ಮತ್ತು ಬೋಟ್ ನೆಕ್ಕು ಮತ್ತು ಸ್ಲೀವ್ಸಲ್ಲೂ ಕೂಡ ಈ ರೀತಿ ಬಫ್ ಇಟ್ಟಿರೋದ್ರಿಂದ 600 ರೂಪಾಯಿನ ತಗೊಂಡಿದ್ದೀನಿ. ಸೊ ಇದೆಲ್ಲ ವರ್ತ್ ಇದೆಯಾ, ಹಾಗೆಯೇ ನಿಮ್ಮ ಕಡೆ ಎಷ್ಟು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಹೆಲ್ಪ್ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.